ಗಂಗಾ, ನೀ ಅಳು ನಿಲ್ಸು. ನೀ ಅಳೋದನ್ನ ನನ್ನ ಕಡೆಯಿಂದ ನೋಡೋಕ್ಕಾಗಂಗಿಲ್ಲ. ಅವರೆಲ್ಲರೂ ನಿನ್ನ ವಿರುದ್ಧ ಇದ್ರು ಕರೆ, ಆದ್ರೆ ಅವ್ರು ಯಾರು ನಿನ್ನವರಲ್ಲ. ಸಾಗರ್ ನಿನ್ನ ಪರ ಇದ್ದಾನ, ಅವನೊಬ್ಬನಾದ್ರೂ ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದಾನ. ಇದಕ್ಕಿಂತ ಇನ್ನೇನ್ ಬೇಕು ಹೇಳ? ಸಾಗರ್ ನಿನ್ಗೋಸ್ಕರ ಎಲ್ರ ಮುಂದೆ ಮಾತಾಡ್ತಾನ, ನಿನ್ ಪರ ವಹಿಸ್ಕೋತಾನ. ಇಷ್ಟು ಸಾಕಲ್ಲೇನ? ಆದ್ರೆ ಅಣ್ಣವರು ಅವ್ರು ನನ್ನ ಸ್ವಂತ ಮಗಳ ತರ ನೋಡ್ಕೋತಾ ಇದ್ದ. ಇವತ್ತು ನಾನು ಯಾರು ಅಂತ ಕೇಳಿದ್ದ. ಪೂಜಾ ಇವತ್ತು ನನ್ನ ವಾಡೆಯಿಂದ ಹೊರಗೆ ನೋಡಾದೆ ಅಂತ ಅನ್ನಿಸ್ತಿದ್ದು. ಆದ್ರೆ ನನ್ನ ವಾಡೆಯಿಂದ ಹೇಗ್ ದೂರ ಆಗ್ಲಿ? ನನ್ ವಾಡೆಯಿಂದ ದೂರ ಆಗಕ್ಕೂ ಆಗ್ತಿಲ್ಲ, ನನ್ನ ಕಷ್ಟ ಹೇಳ್ಕೊಳಕ್ಕೂ ಆಗ್ತಿಲ್ಲ. ನೀ ಹೇಳ್ದೆ ಇದ್ರು ನಂಗೆ ಅರ್ಥ ಆಗ್ತದ. ಇದು ಅಂಕಲ್ ಆಡಿದ ಮಾತಲ್ಲ, ಈ ವಾಡೆಗೆ ಸೇರಿದ್ಯಲ್ಲ ಭೂತ ಅದಾಡಿದ್ದು. ಅದು ನಂಗೂ ಗೊತ್ತು ಪೂಜಾ. ಆದ್ರೆ ಅಣ್ಣವ್ರಿಗೆ ನನ್ನ ಸ್ವಂತ ಮಗಳು ಅಂತ ಅನ್ಕೊಂಡಿದ್ದೆ. ಬರ್ರಿ ವೈನಿ, ಅಲ್ಲಿ ನೋಡ್ರಿ, ಅವ್ರ ಸರಸ ಸಲ್ಲಾಪ ನೋಡಿ ಕಣ್ ತುಂಬ್ಕೊರಿ. ಅಲ್ಲಿ ನೋಡ್ರಿ ವೈನಿ, ಎಷ್ಟು ದಿನದಿಂದ ನಾನು ನಿಮಗೆ ಬಡ್ಕೊಳ್ಲಿಕ್ಕತ್ತೀನಿ. ಆ ಗಂಗಾ ನಿಮ್ಮ ಮಗನ್ನ ಬುಟ್ಟಿಗೆ ಹಾಕೋತಾಳ ಅಂತ ನನ್ನ ಮಾತಾ ಇವತ್ತು ಖರೆ ಆತ್ ನೋಡ್ರಿ. ಆಹಾ, ಏನ್ ಸೀನ್ ನಡೀತಿದೆ. ವಯಸ್ಸಿಗೆ ಬಂದಿರೋ ಒಂದು ಹುಡುಗ ಹುಡುಗಿ ಒಂದೇ ಮನೆಯಲ್ಲಿದ್ರೆ ಇದಲ್ದೆ ಇನ್ನೇನು ನಡೆಯುತ್ತೆ. ಇವ್ರ ಈ ಆಟಗಳನ್ನ ಹೊರಗಿನವ್ರು ನೋಡಿದ್ರೆ ಅವ್ರ ಕಣ್ ತುಂಬ್ಕೊಳ್ಳುತ್ತೆ. ಸಿನಿಮಾದಲ್ಲಿ ಕಲಾವಿದ್ರು ಹೇಳ್ಕೊಟ್ಟಿದ್ದಷ್ಟೇ ಮಾಡ್ತಾರ, ಆದ್ರೆ ಇಲ್ಲಿ ನ್ಯಾಚುರಲ್ ಆಗಿ ಲವ್ ಸೀನ್ ಬರ್ಲಿಕ್ಕತ್ತದ. ವೈನಿ, ನಾನು ಹಿಂಗ ಯಾವ್ದೋ ಸಿನಿಮಾದಾಗ ನೋಡಿದ್ದೇನ್ರಿ.